ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2205 ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಬಯಸುತ್ತೇನೆ. ಅದು ಮಾನ್ಯ ಸಭಾಧ್ಯಕ್ಷರ ಕಂದಾಯ ಇಲಾಖೆಗೆ ವರ್ಗ ಆಗಿದೆ. ನಮ್ಮ ಕಡೆಯಿಂದ ಉತ್ತರ ಒದಗಿಸಿಕೊಟ್ಟಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹುಶಃ ಇಡೀ ರಾಜ್ಯದಲ್ಲೇ ಸಮಸ್ಯೆ ಇರುವಂಥದ್ದು. 1992ರಲ್ಲಿ ಆಶ್ರಯ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತಹ ಗುರುತನ್ನು ನಾವು ನಿಗದಿ ಮಾಡಿ ಆಯ್ಕೆ ಮಾಡಿದಂಥವ್ರಿಗೆ ಎಲ್ಲರಿಗೂ ವಸತಿ ನಾವು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಸರ್ಕಾರದ ಈ ಹಿಂದಿನ ತೀರ್ಮಾನದಂತೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆ, ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ ಸರ್ವೇಕ್ಷಣಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಕಡು ಬಡವರು, ವಸತಿ ರಹಿತರು, ನಿವೇಶನ ರಹಿತರು ಯಾರಿದ್ದಾರೆ ಅನ್ನೋದು. ಈಗ ಸುಮಾರು ನನ್ನ ಕ್ಷೇತ್ರದಲ್ಲೇ 3000ಕ್ಕೂ ಹೆಚ್ಚು ಜನ ಸರ್ಕಾರ ನಿಗದಿಪಡಿಸಿರುವಂತಹ ಅದೇನು ಶುಲ್ಕ 10,100 ರೂಪಾಯಿನ ಕಟ್ಟಿ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇದನ್ನ ತಿಳಿಪಡಿಸುವಂಥದ್ದಕ್ಕೆ ಅನೇಕ ಸಂದರ್ಭಗಳಲ್ಲಿ ಸುಮಾರು ಪ್ರತಿ ವರ್ಷ ಜಮೀನನ್ನು ಗುರುತಿಸಿ ಜಮೀನು ಖರೀದಿ ಮಾಡುವಂಥದ್ದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮತ್ತು ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕು. ಜಮೀನು ಒಂದು ಕಡೆ ಕೊಡಲ್ಲ, ಸರ್ಕಾರಿ ಜಮೀನು ಇವತ್ತು ಎಲ್ಲೂ ಇಲ್ಲ. ಸೊ ಆ ಕಾರಣಕ್ಕಾಗಿ ಏನಾದರೂ ಒಂದು ಸ್ಪಷ್ಟವಾದಂಥ ತೀರ್ಮಾನ ಸರ್ಕಾರ ಕೈಗೊಳ್ಳಬೇಕು. ಈ ವಸತಿಗಾಗಿ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ವಸತಿ ಕೊಡುವಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು. ವರ್ಷ ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರುತ್ತೆ. ಕೇಂದ್ರ ಸರ್ಕಾರದ ಜೈವಾರಣ್ಯ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸುಮಾರು 16,000 ಮನೆಗಳನ್ನ ಬಳಕೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ ಅನ್ನೋದು ಸರ್ಕಾರ ತಿಳಿಸಬೇಕಾಗುತ್ತೆ. ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನಾವು ಮನೆಗಳನ್ನ ಕಟ್ಕೊಡೋಕೆ ಸಾಧ್ಯ ಆಗ್ತದೆ. ಸರ್ಕಾರ ಅನೇಕ ಮಹತ್ವವಾದಂತಹ ತೀರ್ಮಾನಗಳು ಎಲ್ಲ ಸರ್ಕಾರಗಳು ಮಾಡಿದೆ. ಆಶ್ರಯ ಮನೆಗಳನ್ನ ಆ ಸಾಲ ಮನ್ನಾ ಮಾಡಿರುವಂಥದ್ದಾಗಿರ್ಬೋದು. ಜೊತೆಗೆ ಬರೀ ಕೇವಲ ಬಡವರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಗರದಿಂದ ಹೊರಗೆ ನಾವು ಮಾಡುವಂಥದ್ದಲ್ಲ. ಅವ್ರಿಗೆ ಸ್ಪಷ್ಟವಾಗಿ ಏನಾದರೂ ಒಂದು ತೀರ್ಮಾನ ಕೊಡಬೇಕು. ಈ ವಿಚಾರದಲ್ಲಿ ಒಂದು ಬಹಳ ಮಹತ್ವದಂತಿರುವಂಥದ್ದು, ಜಮೀನು ನಾವು ಗುರುತಿಸುವಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಅದು ತಾರತಮ್ಯ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿನಲ್ಲಿರುವಂಥದ್ದನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾಯಿಸ್ತಾರೆ. ಆ ಕಡತ ಇವತ್ತು ಸುಮಾರು 6 ತಿಂಗಳಿಂದ ಮನೆ ಸಚಿವರ ಹತ್ರನೇ ಇದೆ. ಒಂದು ಸ್ಪಷ್ಟ ತೀರ್ಮಾನ ತಗೊಳ್ಳುವಂಥದ್ದು ನಾನು ಆಗ್ರಹಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಈಗ ಕೇಳಿದ್ದು ಪ್ರಶ್ನೆ ಸ್ವಲ್ಪ ವಸತಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಆದರೆ ಅದನ್ನು ಸೇರಿಸಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೇನೆ. ಅದು ನಮಗೆ ವರ್ಗ ಆಗಲಿಕ್ಕೆ ಕಾರಣ ಏನು ಅಂದರೆ, ಯಾವುದು 23 ಎಕರೆ ಜಾಗವನ್ನು ಗುರುತಿಸಿದ್ದಾರೆ ಹಂಚ ಗ್ರಾಮದಲ್ಲಿ, ಅದು ಈಗ ಅಲ್ಲಿ 3 ಕ್ಷೇತ್ರಗಳು ಬರ್ತವೆ: ಚಾಮುಂಡೇಶ್ವರಿ, ಚಾಮರಾಜ, ನರಸರಾಜ. ಸೊ 2 ಕ್ಷೇತ್ರಗಳು 3 ಕ್ಷೇತ್ರಗಳವರು ಇಲ್ಲಿ ನಿವೇಶನ ನಾವು ಕೊಡಬೇಕು, ನಮಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಮಾನ್ಯ ಶಾಸಕರು ಕೊಟ್ಟಂತ ಮನವಿ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ನನಗೂ ಮನವಿ ಕೊಟ್ಟಿದ್ರು, ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ರು. ಸೊ ನರಸರಾಜ ಕ್ಷೇತ್ರದ ಫಲಾನುಭವಿಗಳು ಅಂದ್ರೆ ಅಲ್ಲಿ ವಸತಿ ರಹಿತರಿಗೆ ಇಲ್ಲಿ ನಿವೇಶನ ಕೊಡಬೇಕು ಅಂತ ಇವರ ಮನವಿಯ ಮೇರೆಗೆ ನಾವು ಆದೇಶ ಮಾಡಿ ಕೊಟ್ಟಿದ್ದೇವೆ. ಇವ್ರ ಮದುವೆಗೆ ಜಿಲ್ಲಾಧಿಕಾರಿಗೆ ಹೋಗಿದೆ. ಸೊ ಅದಾದ ನಂತರ ಕಾರ್ಯರೂಪಕ್ಕೆ ಯಾಕೆ ಬಂದಿಲ್ಲ ಅಂತ ಮಾನ್ಯ ಶಾಸಕರು ಕೇಳ್ತಾ ಇದ್ದಾರೆ. ಆ ಜಾಗ ಈ ಹಿಂದೆ 2008ರಲ್ಲಿ ನಮಗೆ ಹಂಚಿಕೆ ಆಗಿದೆ ಅಂತೇಳಿ ಭಾರತ ದೇಶದ ರಕ್ಷಣಾ ಇಲಾಖೆ, ಡಿಫೆನ್ಸ್ ಡಿಪಾರ್ಟ್ಮೆಂಟು ಈ ಜಾಗ ನಮಗೆ ಸೇರಿದ್ದ ಜಮೀನನ್ನ ನೀವು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರದ ವಿರುದ್ಧವೇ ಅವರು ತಕರಾರನ್ನ ಎತ್ತಿದ್ದಾರೆ. ಅದಕ್ಕೆ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಚಿತ್ರದುರ್ಗದಲ್ಲಿ ನಾವು ಜಾಗ ಕೊಟ್ಟಿದ್ದೇವೆ, ಅದಕ್ಕೆ ಬದಲಿಯಾಗಿ ಇದನ್ನ ನಾವು ತಗೊಂಡಿದ್ದೇವೆ ಅಂತ ಉತ್ತರ ಕೊಟ್ಟಿದ್ದಾರೆ.
ಆದರೆ ಅದನ್ನ ರಕ್ಷಣಾ ಇಲಾಖೆಯವರು ಒಪ್ತಾ ಇಲ್ಲ. ಅದನ್ನ ಆ ರೀತಿ ಏನು ಒಡಂಬಡಿಕೆ ಆಗಿಲ್ಲ. ಈ ಜಾಗ ನಮಗೆ ಸೇರಿದ್ದು, ನೀವು ಅನ್ಯ ಉದ್ದೇಶಕ್ಕೆ ಬಳಸೋ ಆಗಿಲ್ಲ ಅಂತೇಳಿ ಅವ್ರದ್ದು ತಕರಾರಿದೆ. ಆ ಕಾರಣಕ್ಕಾಗಿ ಇದು ಪ್ರಗತಿ ಸಾಧಿಸಲಿಕ್ಕೆ ಆಗಿಲ್ಲ. ಸೊ ನಾನು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದ್ದೇನೆ, ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ, ಚೀಫ್ ಸೆಕ್ರೆಟರಿ ಅವರ ಆಫೀಸ್ ಮುಖಾಂತರವಾಗಿ ರಕ್ಷಣಾ ಇಲಾಖೆ ಅವರ ಎಸ್ಟೇಟ್ ಆಫೀಸರ್ ಇರ್ತಾರೆ, ಅವ್ರ ಜೊತೆಗೆ ಈ ವಾರ ತಪ್ಪಿದ್ರೆ ಮುಂದಿನ ವಾರ ಸಭೆ ಮಾಡಿ ಏನಾದರೂ ಇದಕ್ಕೊಂದು ತೀರ್ಮಾನಕ್ಕೆ ನಾವು ಬರಬೇಕು. ಇದು ರಕ್ಷಣಾ ಇಲಾಖೆಗೆ ಸೇರಿದ್ದು ಹೌದಾ ಅಲ್ಲವಾ, ಇದು ಅವರಿಂದ ವಾಪಸ್ ನಮಗೆ ಬಿಡುಗಡೆ ಆಗಿದೆಯಾ ಇಲ್ಲವಾ, ಇದಕ್ಕೆ ಬದಲಿ ಜಮೀನು ನಾವು ಕೊಟ್ಟಿದ್ದೇವೆಯಾ ಇಲ್ಲವಾ, ಇದನ್ನ ಇತ್ಯರ್ಥ ಮಾಡಿ ಆ ನಂತರ ಸ್ಪಷ್ಟವಾಗಿ ನಾವು ವಸತಿ ಇಲಾಖೆಗೆ ನೀವು ಮುಂದುವರಿಯಬಹುದು ಅಂತ ಅಲ್ಲಿಗೆ ಅವ್ರಿಗೆ ನಾವು ವಿಷಯವನ್ನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಕೊಡ್ತೇವೆ. ಆ ನಂತರ ವಸತಿ ಇಲಾಖೆಯವರು ಮುಂದಿನ ಕೆಲಸ ಮಾಡಬೇಕಾಗುತ್ತೆ. ಸೊ ಅವರು ಕೇಳಿದ್ದು ಇನ್ನು ಯಾಕೆ ನಮ್ಗೆ ಕೊಟ್ಟಿಲ್ಲ ಅಂತ ವಸತಿ ಇಲಾಖೆಯವರು ಉತ್ತರ ಕೊಡ್ಬೇಕು. ಆದ್ರೆ ಅವ್ರು ಹೇಳ್ತಾರೆ ಇದು ಜಾಗನೇ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಕಂದಾಯ ಇಲಾಖೆಯವರು ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಜಾಗದ ಸ್ಪಷ್ಟತೆ ಕಂಡುಕೊಳ್ಳಲಿಕ್ಕೆ ಈ ಹೆಜ್ಜೆಯನ್ನು ಇಡ್ತೇವೆ. ಮುಂದುವರೆದು ಅವರು ಬಹಳ ಹಿರಿಯ ಸದಸ್ಯರಿದ್ದಾರೆ, ನಾನು ಅವ್ರಿಗೆ ಸಜೆಷನ್ ಅಷ್ಟೇ, ಇದು 23 ಎಕರೆಯಲ್ಲಿ ನಾವು ಸೈಟು ಕೊಟ್ಟರೂ ಕೂಡ ನಾವು 1 ಎಕರೆಯಲ್ಲಿ 22 ಸೈಟು ಕೊಡ್ಬಹುದು, 23 ಸೈಟ್ ಕೊಡ್ಬಹುದು. ನೀವು ಟೌನ್ ಪ್ಲಾನಿಂಗ್ ನಾರ್ಮ್ಸ್ ಪ್ರಕಾರ ಹೋದ್ರೆ 22, 23 ಅಷ್ಟೇ ಕೊಡ್ಲಿಕ್ಕೆ ಆಗೋದು. ಸೊ ಎಷ್ಟು ಸೈಟ್ ಆಗುತ್ತೆ 23 ಎಕರೆಯಲ್ಲಿ? ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 800, 900 ಆಗುತ್ತೆ. ಅದ್ರ ಬದಲಿಗೆ ಬೆಂಗಳೂರಲ್ಲಿ ನಮ್ಮ ಜಮೀರಣ್ಣ ಅವರು ಇದ್ದಾರೆ, ನಾವು ಎಲ್ಲ ಮುಖ್ಯಮಂತ್ರಿಗಳ ಬಹುಮಹಡಿ ಯೋಜನೆ ಅಂತ ವರ್ಟಿಕಲ್ ಆಗಿ ಕಟ್ತಾ ಇದ್ದೇವೆ. ಆ 22 ಬದಲಿಗೆ 1 ಎಕರೆಯಲ್ಲಿ 200ವರೆಗೂ ಕಟ್ಬೋದು. ಈಗ ಕಟ್ತಾ ಇದ್ದಾರೆ, ಅದು ನಮ್ಮ ಕ್ಷೇತ್ರದಲ್ಲೂ ಕಟ್ತಾ ಇದ್ದಾರೆ, ಜನಗಳಿಗೆ ನಾವು ಹಂಚಿಕೆ ಮಾಡ್ತಾ ಇದ್ದೇವೆ. ಸೊ ಸಜೆಷನ್ ಅಷ್ಟೇ, ಅದು ನೀವು ಅವ್ರಿಗೆ ಬಿಟ್ಟಿದ್ದು. ಆ ರೀತಿ ಬಹುಮಾಡಿ ಕಟ್ಟಿಬಿಟ್ರೆ ಚಾಮರಾಜಾಗೂ ಕೊಡ್ಬೋದು, ನರಸರಾಜಾಗೂ ಕೊಡ್ಬೋದು, ಚಾಮುಂಡೇಶ್ವರಿಯಲ್ಲಿ ಯಾರು ಅರ್ಜಿ ಹಾಕ್ತಾರೆ ಎಲ್ಲಾರ್ಗೂ ಕೊಡ್ಬೋದು, 2-3 ಸಾವಿರ ಮನೆ ಕಟ್ಬೋದು. ಆವಾಗ ನಿಜವಾಗಿ ಲ್ಯಾಂಡ್ ಅನ್ನ ಯೂಟಿಲೈಸ್ ಮಾಡ್ಕೊಂಡಂಗೆ ಆಗತ್ತೆ. ಇಲ್ಲ ಸೈಟ್ ಕೊಡಕ್ ಹೋದ್ರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂತವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡಬೇಕು ಅಂದ್ರೆ ವರ್ಟಿಕಲ್ ಮಾಡೋದು ಸೂಕ್ತ. ನನ್ನ ಸಲಹೆ ಅದು, ತಾವು ವಸತಿ ಸಚಿವರು ತೀರ್ಮಾನ ಮಾಡಬಹುದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಬಹುಮಾಡಿ ಕಟ್ಟಡಗಳನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕಂದರೆ ನಾವು JURMನಲ್ಲೂ GR+3 ಕಟ್ಟಿದ್ದೀವಿ. ಆ ರೀತಿಯಲ್ಲಿ ಎಲ್ಲೆಲ್ಲಿ FIR ಜಾಸ್ತಿ ಬರುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಅದು ನೋಡಿ ಮಾಡಲ್ಲ. ಇದರ ಜೊತೆಗೆ ನಾನು ಮಾನ್ಯ ಸಚಿವರು ಇದಕ್ಕೆ ಇನ್ನಷ್ಟು ಪ್ರಯತ್ನ ಮಾಡಿ ಶೀಘ್ರದಲ್ಲಿ ಇದನ್ನು ಇತ್ಯರ್ಥ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ತದನಂತರ ವಸತಿ ಇಲಾಖೆಯ ಜೊತೆಗೆ ನಾವು ನಮ್ಮ ಸಂಪರ್ಕವನ್ನು ಬೆಳೆಸಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತೀವಿ. ಧನ್ಯವಾದಗಳು. MY ಪಾಟೀಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.